ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಸಂಡೇ ಈವ್ನಿಂಗ್ ವ್ಲಾಗ್. ಸೊ ಸಂಡೇ ಅಂದರೆ ಸ್ಪೆಷಲ್ ಬೇಕಲ್ವಾ. ಸೊ ಹಾಗಾಗಿ ಸಂಡೇ ಸ್ಪೆಷಲ್ಗೆ ಅಂತ ಹೇಳ್ಬಿಟ್ಟು ಮನೇಲಿ ಬೋಟಿ ಬಂದಿದ್ರು. ಬೋಟಿ ಮತ್ತೆ ಮಟನ್ ಎರಡೂ ತಂದಿದ್ರು. ಸೊ ಮಟನ್ ಸಾರು ಆಲ್ರೆಡಿ ನಾನು ತೋರಿಸಿರೋದ್ರಿಂದ ಮಟನ್ ಸಾರು ರೆಸಿಪಿ ಹಾಕಿಲ್ಲ. ಬಟ್ ಇವತ್ತು ಬೋಟಿಯಲ್ಲಿ ಡಿಫ್ರೆಂಟ್ ಆಗಿ ಬೇರೆ ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದ್ರೆ ಬೋಟಿಯಲ್ಲಿ ಕಬಾಬು. ಅಂದ್ರೆ ಬೋಟಿ ಅಂತ ಕಾಮನ್ ಆಗಿ ಗೊತ್ತಿರುತ್ತೆ, ಮಟನ್ದು ಕೊಡ್ತಾರಲ್ಲ ಬೋಟಿ, ಮತ್ತೆ ಅದರದ್ದು ತಲೆಕಾಲು ಮಾಂಸ ಅದೆಲ್ಲ ತಿಂತಾರೆ. ಆಲ್ಮೋಸ್ಟ್ ಮಟನ್ ಅಲ್ಲಿ ಏನು ಬಿಡೋದಿಲ್ಲ, ಎಲ್ಲಾನು ಖಾಲಿ ಮಾಡ್ತಾರೆ. ಹಾಗೇನೆ ಮಟನ್ ಸಾಂಬಾರ್ ಮಾಡಿ ಬೋಟಿ ಫ್ರೈ ಮಾಡಿದ್ದೆ. ಜೊತೆಗೆ ಇಲ್ಲಿ ಬೋಟಿ ಕಬಾಬ್ ಟ್ರೈ ಮಾಡೋಣ ಅಂತ ನಾನು ನಮ್ಮ ಯಜಮಾನ್ರು ಮಾಡ್ತಾ ಇದ್ದೀವಿ. ಸೊ ಇದು ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದ್ರೆ 2 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಜಜ್ಜಿರ್ಬೇಕು. ಸರಿನಾ? ಈಗ ಅದಕ್ಕೆ ಮಾಡ್ಕೊತಾ ಇರೋದು, ಜಜ್ಜಿರ್ಬೇಕು. 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು. ಇದಿಷ್ಟು ಫಸ್ಟ್ ಮೈದಾ ಹಿಟ್ಟು ಮಿಕ್ಸ್ಚರ್ಗೆ ಹಾಕಿ ಈ ಜಜ್ಕೊಂಡಿರೋ ಈ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೊಬೇಕು. ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಇದ್ರ ಜೊತೆಗೆ 1-2 ಎಲೆ ಅಂದ್ರೆ 2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಆಮೇಲೆ ಒಂದು 3-4 ಸೀಳಿರೋ ಹಸಿಮೆಣಸಿನ್ಕಾಯಿ, ಇಷ್ಟನ್ನು ಹಾಕೊಂಡು ಒಂದ್ ಕಡೆ ಇಟ್ಕೊಂಬಿಡೋಣ. ಆಮೇಲೆ ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು. ಅರ್ಧ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಮತ್ತೆ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಚಕ್ಕೆ ಲವಂಗ ಹಾಕೊಂಡು ತರಿ ಪೇಸ್ಟ್ ಮಾಡ್ಕೊಬೇಕು. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಕಲ್ಸಿಟ್ಕೊಳ್ಳೋದಷ್ಟೇ. ಕಲ್ಸ್ಕೊಂಡು ನಾವು ಆಲ್ಮೋಸ್ಟ್ ಬೋಟಿನ ಇವಾಗ ಏನ್ ಮಾಡ್ತೀವಿ, ಚೆನ್ನಾಗಿ ಸುಣ್ಣ ಹಾಕಿ ತೊಳೆದು ನೀಟ್ ಮಾಡಿ ಕುಕ್ಕರಲ್ಲಿ ಒಂದು 10-15 ವಿಜಿಲ್ ಕೂಗಿಸ್ಕೊಂಡಿರೋದು. ಅರ್ಶಿನ ಮತ್ತೆ ಉಪ್ಪು ಹಾಕಿ, ಅರ್ಶಿನ ಉಪ್ಪು ಹಾಕಿ ರುಬ್ಕೊಂಡಿರೋದೆಲ್ಲ ಬೇಯಿಸಿಟ್ಕೊಂಡಿರೋ ಬೋಟಿನ ಈ ನಾವು ಮಿಕ್ಸ್ಚರ್ ಏನ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಒಂದು ಮೊಟ್ಟೆ ಸೇರಿಸ್ಕೊಂಡು ನೀಟಾಗಿ ಕಲ್ಸ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಒಂದು 5 ನಿಮಿಷ ಬಿಟ್ರೆ ಸಾಕು. ಅದೇನು ಜಾಸ್ತಿ ಮ್ಯಾರಿನೇಟ್ ಆಗಬೇಕು, ಟೇಸ್ಟ್ ಇಡಬೇಕು ಅಂತಲ್ಲ ಏನೂ ಇಲ್ಲ. ಕಂಪ್ಲೀಟ್ ಆಗಿ ಬೈಂಡ್ ಆಗುತ್ತೆ. ಯಾಕಂದ್ರೆ ಮೈದಾ ಹಾಕಿರ್ತೀವ, ಸೊ ಮೈದಾ ಬೈಂಡಿಂಗ್ ಚೆನ್ನಾಗಿ ಕೊಡುತ್ತೆ. ಜೊತೆಗೆ ಕಡಲೆ ಹಿಟ್ಟದು ಟೇಸ್ಟ್ ಚೆನ್ನಾಗಿರುತ್ತೆ. ಕಾರ್ನ್ಫ್ಲೋರು ಗರಿ ಗರಿಯಾಗಿ ಟೇಸ್ಟ್ ಕೊಡುತ್ತೆ. ಸೊ ಕಾರ್ನ್ಫ್ಲೋರ್ ಆಡ್ ಮಾಡೋದು ಆ ಒಂದು ಪರ್ಪಸ್ಗೆ. ಈ ಸ್ಟೇಜ್ ಸ್ವಲ್ಪ ಸಾಲ್ಟ್ ಏನಾದ್ರು ಬೇಕಂದ್ರೆ ನೋಡ್ಕೊಳ್ಳಿ. ಒಂದು ಮೊಟ್ಟೆ ಹಾಕೊಂಡ್ರೆ ಸಾಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬಿಡಿ ಬಿಡಿಯಾಗಿ ಬಿಟ್ಟು, ಅದು ನಾವು ಎಣ್ಣೆಲಿ ಬಿಡುವಾಗ ಸ್ವಲ್ಪ ಬಿಡಿ ಬಿಡಿಯಾಗಿ ಬಿಟ್ಕೋಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ, ಬೋಂಡ ತರ ಆಗ್ತೈತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿ ಬಂತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಅದು ಯಾರಿಗೂ ಗೊತ್ತೇ ಆಗೋದಿಲ್ಲ ಅದು ಕಬಾಬ್ ಅಂತಂದ್ರೆ ಬೋಟಿ ಕಬಾಬ್ ಅಂತಾನೆ ಗೊತ್ತಾಗಲ್ಲ. ನಾರ್ಮಲ್ ಆಗಿ ಚಿಕನ್ ಕಬಾಬ್ ಹೇಗೆ ಟೇಸ್ಟ್ ಮಾಡ್ತೀವಲ್ಲ ಹಾಗೆ ಇತ್ತು ಟೇಸ್ಟು. ಖಂಡಿತ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ. ತುಂಬಾ ಡಿಫ್ರೆಂಟ್ ಆಗಿ ಟೇಸ್ಟ್ ಆಗಿ, ಅದ್ರಲ್ಲೂ ಸ್ನಾಕ್ ಟೈಮ್ ಅಲ್ಲಿ ಮಾಡ್ಕೊಂಡು ಇನ್ನೂ ಸೂಪರ್ ಆಗಿರುತ್ತೆ ಇದು. ನೋಡಿ ಈ ತರ ಕಲರ್ ಬಂದ್ರೆ ಸಾಕು. ಈ ತರ ಕಲರ್ ಬಂದಾಗ ನಿಧಾನಕ್ಕೆ ತೆಗೆದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರೆ ಆಗೋಯ್ತು. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಮಾತ್ರ ಟೇಸ್ಟಿಯಾಗಿ ಗರಿಗರಿಯಾಗಿ. ಜೊತೆಗೆ ನಾನು ಈ ಕಡೆ ಬೋಟಿಯಲ್ಲಿ ಫ್ರೈ ಮಾಡಿದ್ದೆ, ಪೆಪ್ಪರ್ ಫ್ರೈ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನು ಮಟನ್ ಅಲ್ಲಿ ಇಷ್ಟೆಲ್ಲ ವೆರೈಟಿ ಮಾಡೋದು ಕಲ್ತಿದೀನಿ ಅಂತ ತುಂಬಾ ಖುಷಿ ಆಗ್ತಾ ಇದೆ, ಪ್ರೌಡ್ ಫೀಲ್ ಆಗ್ತಾ ಇದೆ. ಜೊತೆಗೆ ಈ ಕಡೆ ಬೋಟಿದು ಕಬಾಬ್ ರೆಡಿ ಆಗಿದೆ. ಅಂಡ್ ಬಿಸಿ ಬಿಸಿ ಟೇಸ್ಟಿ ಮಟನ್ ಸಾಂಬಾರ್ ಕೂಡ ರೆಡಿ ಆಗಿತ್ತು. ನೋಡಿ ಆ ಗ್ಲೇಸ್ ನೋಡ್ತಿದ್ರೆ ಆಸೆ ಆಗುತ್ತೆ ತಿನ್ಬೇಕು ಅಂತ. ಸೊ ಸಂಡೇ ವ್ಲಾಗ್ ಇಷ್ಟ ಆಗಿತ್ತು, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.